ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು 1 ಮಂತ್ ಮೇಲಾಗಿತ್ತು ಅನಿಸುತ್ತೆ ಅಪ್ಲೋಡ್ ಮಾಡಿ. ಇವತ್ತು ಜುಲೈ 25. ಇವತ್ತು ನಾನು ಊರಿಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ಹೇಗೋ ಊರಿಗೆ ಹೋಗ್ತಾ ಇದ್ದೀನ, ಸೊ ಫ್ರೀ ಆಗಿರ್ತೀನಿ ಅಂದ್ಬಿಟ್ಟು ಇವತ್ತು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ನಮಗೆ ಇಂಟರ್ನಲ್ಸ್ ಎಲ್ಲ ಇತ್ತು, ಸೊ ಅದೆಲ್ಲ ಮುಗ್ದಿದೆ. ಅದಕ್ಕೆ ಇವಾಗ ನಾಗರ ಪಂಚಮಿ ಹಬ್ಬಕ್ಕೆ ಅಂತಲೇ ಹೋಗ್ತಾ ಇಲ್ಲ. ತುಂಬ ದಿನ ಆಗಿತ್ತು, 3-4 ಮಂತ್ಸ್ ಆಗಿತ್ತು ನಾನು ಊರಿಗೆ ಹೋಗಿ. ನಾನು ಇಷ್ಟೊಂದೆಲ್ಲ ಗ್ಯಾಪ್ ಮಾಡಿಬಿಟ್ಟು ಇರೋದೇ ಇಲ್ಲ. ನಾನು ಅಟ್ಲೀಸ್ಟ್ 2 ಮಂತ್ಸು 1 ಮಂತ್ಸ್ಗೂ ನಾನು ಹೋಗ್ತಾ ಇರ್ತಿದ್ದೆ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಂತೂ ನಾನು ಅಟೆಂಡೆನ್ಸೇ ಶಾರ್ಟೇಜ್ ಆಗಿತ್ತು, ಅಷ್ಟು ಊರಿಗೆ ಹೋಗಿದ್ದೀನಿ. ಸೊ ಈ ವರ್ಷನೇ ನಾನು ತುಂಬ ಕಡಿಮೆ ಊರಿಗೆ ಹೋಗಿರೋದು, ಒಂದೇ ಸಲ ಹೋಗಿರೋದು, ಅದು ಲಾಸ್ಟ್ ಟೈಮು. ನಾನು ಹೋಗ್ತಾ ಇರೋದು ಗುಲ್ಬರ್ಗಾಗೆ, ಬಟ್ ನನ್ನ ತಮ್ಮಗೂ ರಜೆ ಇದೆ ಅಂತೆ. ಸೊ ನನ್ನ ತಂಗಿ ನನ್ನ ತಮ್ಮನೂ ಕರ್ಕೊಂಡು ಹೋಗಬೇಕಿತ್ತು, ಬಟ್ ನನ್ನ ತಂಗಿದು ಇಂಟರ್ನಲ್ಸ್ ಇರೋದ್ರಿಂದ ಅವಳು ಬರ್ತಾ ಇಲ್ಲ. ನನ್ನ ತಮ್ಮನಿಗೆ ಕರ್ಕೊಂಡು ಹೋಗಬೇಕು. ಹಾಗಾಗಿ ಅವನು ಧಾರವಾಡಿಂದ ಬರ್ತಾನೆ. ನಾನು ಧಾರವಾಡಿಗೆ ಹೋಗಿ ಅವನ್ನ ಕರ್ಕೊಂಡು ಅಲ್ಲಿಂದ ಗುಲ್ಬರ್ಗಕ್ಕೆ ಹೋಗಬೇಕು. ಸೊ ಇವತ್ತು ಫ್ರೈಡೇ ನೈಟು, ಬಟ್ ನಾನು ರೀಚ್ ಆಗೋದು ನಮ್ಮ ಮನೆಗೆ ಸಂಡೇ ಮಾರ್ನಿಂಗ್ ರೀಚ್ ಆಗ್ತೀನಿ. ನಾನು ಏನೇನು ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗೈಸ್, ಇವಾಗ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿಂದ ರೈಲ್ವೆ ಸ್ಟೇಷನ್ ನಿಯರ್ ಆಗುತ್ತೆ ನಮಗೆ, ನನ್ನ ರೂಮಿಂದ ಸ್ಟ್ರೈಟ್ ರೋಡು. ಸೊ ಇವಾಗ ಹೋಗೋಣ ಬನ್ನಿ. ಗೈಸ್, ಇವಾಗ ಫೈನಲಿ ಬಂದು ರೈಲ್ವೆ ಸ್ಟೇಷನಿಗೆ ತಲುಪಿದ್ದೀನಿ. ಸೊ ಆ್ಯಕ್ಚುಲಿ ಏನು ಗೊತ್ತಾ, ನಂದು ಮನೇಲಿರಬೇಕಾದ್ರೆ ಸ್ವಲ್ಪನೂ ಮಳೆ ಬಂದಿಲ್ಲ. ಸ್ವಲ್ಪ ಹೊರಗಡೆ ಇನ್ನೇನು ಸ್ಟೇಷನ್ಗೆ ಹೋಗ್ಬೇಕು, ಒಂದೇ ರೋಡ್ ಇರೋದಾಯ್ತಾ, ಸ್ಟ್ರೈಟ್ ರೋಡ್. ಒಂದು 5 ನಿಮಿಷ 10 ನಿಮಿಷ ಆಗುತ್ತೆ ಅಷ್ಟೇ. ಅಷ್ಟು ಬೇಗ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ಮತ್ತು ನಾನು ರೈಲ್ವೆ ಸ್ಟೇಷನ್ ತಲುಪಿದ ಮೇಲೆ ಮಳೆ ಮತ್ತೆ ನಿಂತೋಯ್ತು. ಕೊನೆಗೆ 9:30ಗೆ ಟ್ರೈನ್ ಸ್ಟಾರ್ಟ್ ಆಯಿತು. ಸ್ವಲ್ಪ ಡಿಲೇ ಆಗಿರೋದ್ರಿಂದ ಬೆಳಗ್ಗೆ 7 o'clock ರೀಚ್ ಆದೆ ಧಾರವಾಡಿಗೆ. ಸೊ ಗೈಸ್, ಇವಾಗ ಬಂದು ಧಾರವಾಡ ರೀಚ್ ಆದೆ. ಫುಲ್ಲು ಮಳೆ ಬರ್ತಾ ಇದೆ ನೋಡಿ, ಇಲ್ಲೂ ಮಳೆ ಬರ್ತಾ ಇದೆ. ಸೊ ನನ್ನ ತಂಗಿ ಹಾಸ್ಟೆಲ್ ಇದೆ ಇಲ್ಲಿ. ನನ್ನ ತಂಗಿ KCD ಕಾಲೇಜಲ್ಲಿ ಓದ್ತಾ ಇರೋದು. ಸೊ ಅವಳು ಹಾಸ್ಟೆಲ್ಗೆ ಹೋಗಬೇಕು, ಅದಕ್ಕೆ ವೇಟ್ ಮಾಡಿ. ಇವಾಗ ಇದು KCD ಕಾಲೇಜು, ಅವಳು ಹಾಸ್ಟೆಲ್ಗೆ ಹೋಗ್ತಾ ಇದ್ದೀನಿ. ಯಾಕಂದರೆ ನನ್ನ ತಮ್ಮನ ಕರ್ಕೊಂಬರೋದು 1 ಗಂಟೆ ಆಗುತ್ತೆ. 1:15 ಬರೋಕ್ಕೆ ಹೇಳಿದ್ದಾರೆ. ಅವನಿಗೆ ಮೆಸೇಜ್ ಮಾಡಿದರು ಪಪ್ಪಂಗೆ. ಸೊ 1:15 ಹೋಗಬೇಕು. ಅಲ್ಲಿವರೆಗೂ ಇವಳು ಹಾಸ್ಟೆಲಲ್ಲಿ ಉಳ್ಕೋಬೇಕು. ಯಾಕಂದರೆ ಇವಾಗ ನಾವು ಮನೆ ಆಲ್ರೆಡಿ ಶಿಫ್ಟ್ ಆಗಿಬಿಟ್ಟಿದ್ದೀವಿ ಗುಲ್ಬರ್ಗಾಗೆ. ಮುಂಚೆ ಆದರೆ ನನ್ನ ಕಾಲೇಜು, ಅಕ್ಕನ ಕಾಲೇಜ್ ಎಲ್ಲ ಧಾರವಾಡಲ್ಲೇ ಮುಗಿಸಿದ್ವಿ. ಇವಾಗ ಆಲ್ರೆಡಿ ಶಿಫ್ಟ್ ಆಗಿಬಿಟ್ಟಿದ್ದೀವಿ. ಸೊ ಅದಕ್ಕೆ ಇವಳು ಹಾಸ್ಟೆಲ್ಗೆ ಹೋಗ್ತಾ ಇದ್ದೀನಿ. ಹೋಗೋಣ, ಅಲ್ಲಿ ಹೋಗಿ ಆಮೇಲೆ ಸಿಗ್ತೀನಿ ನಿಮಗೆ. ಬಾಯ್. ಫುಲ್ ನಿದ್ದೆ ಆಗಿಬಿಟ್ಟಿದೆ. ಅಲ್ಲೂ ಮಳೆ ಇಲ್ಲೂ ಮಳೆ ಬರ್ತಾ ಇದೆ. ಇಲ್ಲಂತೂ ಯಾವಾಗಲೂ ಮಳೆ ಬರ್ತಾ ಇರುತ್ತೆ. ಸೊ ನೇಚರ್ ಸಖತ್ತಾಗಿದೆ. ಸೊ ಗೈಸ್, ಇವಾಗ ಹಾಸ್ಟೆಲಲ್ಲಿದ್ದೀನಿ. 1:15ಗೆ ನಮ್ಮ ತಮ್ಮನ ಹತ್ರ ಹೋಗಬೇಕು. ಅಲ್ಲಿ ರೋಡಲ್ಲಿ ಮಾತಾಡೋಕ್ಕೆ ಆಗಲಿಲ್ಲ. ಎಲ್ಲರೂ ನೋಡ್ತಾ ಇದ್ರ, ನಂಗೆ ವೀಡಿಯೋ ಮಾಡೋಕ್ಕೆ ಒಂಥರ ಶೈನೆಸ್ ಅನಿಸ್ತಾ ಇತ್ತು. ಇದು ಧಾರವಾಡ ಸ್ಪೆಷಲ್ ಬನ್ನು. ಸೊ ತಿಂಡಿಗೆ ಇದನ್ನೇ ತಿನ್ಕೊಂಡೆ. ಇವಾಗ 3:30 ಆಗಿದೆ ಟೈಮ್. ಇವಾಗ ನಮ್ಮ ತಮ್ಮನ ಕಾಲೇಜ್ ಹತ್ರ ಹೋಗ್ತಾ ಇದ್ದೀನಿ. ಸೊ ಇವಾಗ ಅಲ್ಲಿ ಹೋಗ್ಬಿಟ್ಟು ಅವನ್ನ ಕರ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಾದ್ರೆ ನನ್ನ ತಂಗಿಗೆ ಇಲ್ಲಿ ಟೀ ಸಖತ್ತಾಗಿ ಮಾಡ್ತಾರೆ ಅಂತ ಕರ್ಕೊಂಡು ಹೋದ್ಲು. ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಕಾಫಿ ಪೌಡರ್ ಮತ್ತು ಟೀ ಪೌಡರ್ ಮಿಕ್ಸ್ ಮಾಡ್ದಂಗಿತ್ತು ಟೇಸ್ಟು. ಸೊ ನೆಕ್ಸ್ಟ್ ನಮ್ಮ ತಮ್ಮನ ಕಾಲೇಜಿಗೆ ಬಂದ್ವಿ. ಇದೇ ನಮ್ಮ ತಮ್ಮ ಓದ್ತಾ ಇರೋ ಕಾಲೇಜು. ನನ್ನ ಅಕ್ಕ ಓದಿರೋದು ಇದೇ ಕಾಲೇಜಲ್ಲಿ, ಪ್ರಿಸಮ್ ಕಾಲೇಜ್ ಅಂತ ಧಾರವಾಡಲ್ಲಿ. ಸೊ ನೆಕ್ಸ್ಟು ಅವನು ಹಾಸ್ಟೆಲ್ ಹತ್ರ ಹೋದ್ವಿ. ಅಲ್ಲೆಲ್ಲ ಸ್ವಲ್ಪ ಸೈನ್ ಎಲ್ಲ ಮಾಡಿಬಿಟ್ಟು ಬರಬೇಕಲ್ವ ಪೇರೆಂಟ್ಸ್ ಎಲ್ಲ. ಸೊ ಅದಕ್ಕೆ ಅದೆಲ್ಲ ಪ್ರೊಸೀಜರ್ ಮಾಡಿಕೊಂಡು ನೆಕ್ಸ್ಟು ನನ್ನ ತಮ್ಮನ ಕರೆದ್ರು, ಅಲ್ಲಿ ಮೈಕಿಂದ ಕೂಗಿದ್ರು. ಆಮೇಲೆ ಅವ್ನು ಬಂದ ಬ್ಯಾಗ್ ತೊಗೊಂಡು 5 ಗಂಟೆಗೆ ಅಂತ ಹೇಳಿದ್ನಲ್ಲ ಟ್ರೈನ್, ಅದು 6:20 ಇದೆ ಟ್ರೈನು. ಸೊ ಆಲ್ರೆಡಿ ಟಿಕೆಟ್ ತೊಗೊಂಡು ಫೋನಲ್ಲಿ ಬೇರೆ ಚಾರ್ಜ್ ಇಲ್ಲ ಅಂತ ಹೇಳಿದ್ನಲ್ವ, ಇವಾಗ ಚಾರ್ಜ್ ಆಗದೆ. ಇಲ್ಲಿ ನನ್ನ ತಂಗಿ ಹಾಸ್ಟೆಲಲ್ಲಿ ಕರೆಂಟೇ ಇರಲಿಲ್ಲ. ಬೆಳಿಗ್ಗೆ 12 ಗಂಟೆಗೆ ಅನಿಸುತ್ತೆ ಹೋಗಿರೋದು, ಬಂದೇ ಇಲ್ಲ ಅದು. ಸೊ ಅದಕ್ಕೆ ಇಲ್ಲಿ ಬಂದು ಇಲ್ಲೇ ಸ್ವಲ್ಪ ಚಾರ್ಜ್ ಹಾಕಿ ಇವಾಗ ಟ್ರೈನ್ ಒಳಗಡೆ ಬಂದು ಕೂತ್ಕೊಂಡ್ಬಿಟ್ಟಿದ್ದೀನಿ. ಇನ್ನು 6:20ಗೆ ಸ್ಟಾರ್ಟ್ ಆಗುತ್ತೆ. ಈಗ ಮತ್ತೆ ಇನ್ನೂ ಅಲ್ಲಿ 12ಗೆ 1 o'clock ರೀಚ್ ಆಗುತ್ತೆ ಬಿಜಾಪುರ. ಅಲ್ಲಿಂದ ಸ್ವಲ್ಪ ಹೊತ್ತು ವೇಟ್ ಮಾಡಿ ಆಮೇಲೆ ಅಲ್ಲಿಂದ ಬಸ್ ಹತ್ಕೊಂಡು ಜೇವರ್ಗಿಗೆ ಹೋಗಬೇಕು. ತುಂಬ ಲಾಂಗ್ ಜರ್ನಿ. ನೈಟ್ ಟ್ರೈನಲ್ಲಿ ನನ್ನ ಕಂಪ್ನಿಗೆ ಅಂತ ಇಲ್ಲೊಂದು ಪಾಪು ಸಿಕ್ಕಿತ್ತು. ಸೊ ಅದ್ರ ಜೊತೆ ಆಟ ಆಡಿಕೊಂಡು ಬಂದೆ. ಫೈನಲಿ ಬಂದು ಮನೆಗೆ ರೀಚ್ ಆದೆ. ಬೆಳಿಗ್ಗೆ 5 ಗಂಟೆಗೆ ಬಂದು ರೀಚ್ ಆದೆ. ಸೊ ಬಂದು ತುಂಬ ರೆಸ್ಟ್ ಮಾಡಬೇಕಿತ್ತು, ತುಂಬ ಸುಸ್ತಾಗ್ತಾಯಿತ್ತು. 7 ಬಂದು ಸ್ವಲ್ಪ ರೆಸ್ಟ್ ಮಾಡಿ 8 o'clock 8:30ಗೆ ಎದ್ಬಿಟ್ಟು ಅಮ್ಮನ ಹತ್ರ ಒಂದು 10 ಸಲ ಹೇಳಿಸ್ಕೊಂಡು ಸ್ನಾನ ಮಾಡ್ಕೊಂಡು ಬಂದು ಇನ್ನೊಂದು 20 ಸಲ ಹೇಳಿಸ್ಕೊಂಡು ಇವಾಗ ಊಟ ಮಾಡ್ತಾಯಿದ್ದೀನಿ. ಸೊ TV ನೋಡ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಬನ್ನಿ ಊಟ ಮಾಡೋಣ. ಬಂದೇ ದಿನವೇ ರೊಟ್ಟಿ ಮಾಡಿದ್ದಾರೆ ಮಮ್ಮಿ ನನಗೆ. ಸೊ ಬನ್ನಿ ಊಟ ಮಾಡೋಣ, ಟಿಫನ್ ಮಾಡೋಣ. ರೊಟ್ಟಿ ಮತ್ತು ಪಲ್ಯ ತಿಂತಾಯಿದ್ದೀನಿ. ಅದರಲ್ಲಿ ಎಷ್ಟಾಗುತ್ತೋ ಅಷ್ಟು ತಿನ್ಕೊಂಡು ಸ್ವಲ್ಪ ದಪ್ಪಾಗಿ ಬರ್ತೀನಿ. ನನ್ನ ತಮ್ಮ ಯಾವಾಗಲೂ ಡಿಸ್ಟರ್ಬ್ ಮಾಡ್ತಾನೆ.
ಟಿವಿ ನೋಡಿಕೊಂಡು ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ. ಬಾಯ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಂಡೇ ಮಾರ್ನಿಂಗ್. ಸೊ ನೆನ್ನೆದು ವ್ಲಾಗ್ ಅರ್ಧನೇ ಆಗಿಬಿಟ್ಟಿದೆ. ಅದು ನಾನು ಊರಿಂದ ಊರಿಗೆ ಬರೋದು ಜಾಸ್ತಿ ಎಲ್ಲ ವೀಡಿಯೋ ಮಾಡೋಕ್ಕೆ ಆಗಿಲ್ಲ. ನನಗಂತೂ ನೆನಪೇ ಹೋಗ್ತಾ ಇತ್ತು, ತುಂಬ ದಿನ ಆಗಿತ್ತಲ್ಲ ವ್ಲಾಗ್ ಮಾಡಿ. ಮತ್ತೇನಂತಂದರೆ ಅಲ್ಲಿ ಆಚೆ ಕಡೆ ಎಲ್ಲ ಏನಾದರೂ ಅಂದ್ಕೊಂಡ್ಬಿಡ್ತಾರೆ, ನೋಡೋಕ್ಕೊಂಥರ ವೀಡಿಯೋ ಮಾಡೋಕ್ಕೊಂಥರ ನಾಚಿಕೆ ಆಗೋದು, ಆ ಥರ ಎಲ್ಲ ಆಗ್ತಾಯಿತ್ತು. ಸೊ ಮನೆಗೆ ಬಂದು ನೆನ್ನೆ ಮತ್ತು ಈವ್ನಿಂಗ್ ಏನೋ ಅಷ್ಟೊಂದು ವ್ಲಾಗ್ ಮಾಡೋಕ್ಕಾಗಿಲ್ಲ. ಇವತ್ತು ನಮ್ಮ ಮನೇಲಿ ಪೂಜೆ ಇತ್ತು, ಸೊ ಅದರದ್ದೇ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೇನು ಪೂಜೆ ಅಂದರೆ ನಮ್ಮ ಮನೆ ಅಂದರೆ ಫಸ್ಟ್ ಫ್ಲೋರ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ತುಂಬ ದಿನ ಆದಮೇಲೆ ಇವತ್ತಿನೋ ಒಳ್ಳೆ ದಿನ ಅಂದ್ಕೊಂಡು ಇವತ್ತು ಬಾಗಿಲು ಕೂರಿಸೋದು ಪೂಜೆ ಎಲ್ಲ ಮಾಡ್ತಾರಲ್ವ, ಸೊ ಅದು ಡೋರ್ದು ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಇವತ್ತು ಕೂರಿಸ್ಬಿಟ್ಟು ಅದೊಂದು ಪೂಜೆ ಮಾಡಿ ನೆಕ್ಸ್ಟಿಂದ ಎಲ್ಲ ಸ್ಟಾರ್ಟ್ ಮಾಡೋದು. ಸೊ ಅದು ಯಾವ ಥರ ಇರುತ್ತೆ ಅಂತ ಒಂದು ಶಾರ್ಟ್ ಕ್ಲಿಪ್ ಹಾಕ್ತೀನಿ. ಅಲ್ಲೂ ತುಂಬ ಜನ ನಮ್ಮ ಮಮ್ಮಿ ಫ್ರೆಂಡ್ಸ್ ಅಂದರೆ ಆಂಟಿ ಎಲ್ಲ ಬರ್ತಾರೆ. ಅವ್ರ ಮುಂದೆ ಒಂಥರ ನಾಚಿಕೆ ಆಗುತ್ತೆ ವೀಡಿಯೋ ಮಾಡೋಕ್ಕೆ. ಸೊ ಅದಕ್ಕೆ ಅದು ಯಾಕೆ ನಗ್ತಾ ಇದ್ದೀವಿ ಅಂದರೆ ನನ್ನ ತಮ್ಮ ಮುಂದೆ ಕೂತ್ಕೊಂಡು ನಾಯಿ ಥರ ಆಡ್ತಾ ಇದ್ದೇನೆ, ಅದಕ್ಕೆ. ಓಕೆ, ಸೊ ಅದು ಏನೇನಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಲ್ಲಿಗೆ ವೀಡಿಯೋನ ಎಂಡ್ ಮಾಡ್ತೀನಿ. ಹಾಗೆ ಹೇಗಿರುತ್ತೆ ಏನು ಅಂತ ನೋಡ್ಕೊಂಡು ಬನ್ನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇದು ಬೆಳಿಗ್ಗೆ ಡೋರ್ ಪರ್ಚೇಸ್ ಮಾಡಿದಂದರೆ ಎತ್ಕೊಂಡು ಬರ್ತಾ ಇದ್ರಲ್ವ, ಸೊ ಇದನ್ನ ಮೇಲೆ ತೊಗೊಂಡು ಹೋಗ್ತಾಯಿದ್ರು. ಅದನ್ನು ವಿಂಡೋಯಿಂದ ವೀಡಿಯೋ ಮಾಡ್ತಾಯಿದ್ದೆ ನಾನು. ಇದು 2 ಕಡೆ ಡೋರ್ ಕೂರಿಸಿರೋದು ಪೂಜೆ ಮಾಡಿದ್ದೀವಿ. ಇದು ಮೇನ್ ಡೋರ್ ಇದು ಮತ್ತು ಆ ಕಡೆ ನಾನು ಹೇಳೋದ್ನಲ್ವ, ಸೊ 2 ಡೋರ್ದು ಪೂಜೆ ನನ್ನ ತಮ್ಮ ಪೂಜೆ ಮಾಡ್ತಾಯಿದ್ದ. ಅವನಂತೂ ವೀಡಿಯೋಗೆಲ್ಲ ಬರೋಕ್ಕೆ ತುಂಬ ಓವರಾಗಿ ಆಡ್ತಾರೆ. ನನ್ನ ತಮ್ಮ ಆಗಲಿ ನನ್ನ ತಂಗಿ ಆಗಲಿ. ಇವೊಂದು ಆಲ್ರೆಡಿ ವೀಡಿಯೋ ಮಾಡಿದ್ದೆ ಆಯಿತಾ, ಕಾಲೇಜಿಂದ ಬರಬೇಕಾದ್ರೆ. ಅಷ್ಟು ಬೇಗ ಡಿಲೀಟ್ ಮಾಡಿಬಿಟ್ಟಿದ್ದೇನೆ, ನನಗೆ ಗೊತ್ತಾಗಿಲ್ಲ. ಸೊ ಈ ಕಡೆ ಡೋರ್ದು ಪೂಜೆ, ಆ ಕಡೆ ಅವ್ರ ಪಪ್ಪ ಮತ್ತು ಅವರೆಲ್ಲ ಮಾಡ್ತಾಯಿದ್ರು. ಈ ಕಡೆ ನನ್ನ ತಮ್ಮನ ಹತ್ರನೇ ಮಾಡಿಸ್ತಾಯಿದ್ರು. ಅದು ಎಷ್ಟೊಂದು ಸರ್ಕಸ್ ಮಾಡಿ ಅವನಿಗೆ ರಿಕ್ವೆಸ್ಟ್ ಮಾಡಿಸ್ಬಿಟ್ಟು ಆಮೇಲೆ ಇಲ್ಲೆಲ್ಲ ಆಂಟಿಗಳೆಲ್ಲ ಬಂದುಬಿಟ್ಟು ಪೂಜೆ ಎಲ್ಲ ಎಂತ ಹೇಳೋದಕ್ಕೆ ಅದೇ ಊದಿನ ಬತ್ತಿ ಎಲ್ಲ ಬೆಳಗ್ತಾಯಿದ್ರು. ಕೆಳಗಡೆ ಆಲ್ರೆಡಿ ನಮ್ಮದು ಮನೆ ಇರೋದ್ರಿಂದ ಮೇಲ್ಗಡೆ ಮನೆ ಕಟ್ಸ್ಬೇಕಾದ್ರೆ ತುಂಬ ಟೈಮ್ ಏನು ತೊಗೊಳ್ಳಲ್ಲ. ಅದೇ ಫಸ್ಟ್ ಗ್ರೌಂಡ್ ಫ್ಲೋರೆಲ್ಲ ಮನೆ ಕಟ್ಸ್ಬೇಕಾದ್ರೆ 1 ವರ್ಷ ಹಂಗೆ ಬೇಕಾಗುತ್ತೆ. ನಮ್ಮ ಮನೆ ಅಂತೂ ಅಷ್ಟೇ ಆಗಿತ್ತು. ಇನ್ನು ಮೇಲ್ಗಡೆ ಕಟ್ಸ್ಬೇಕಾದ್ರೆ ತುಂಬ ಟೈಮ್ ಏನು ತೊಗೊಳ್ಳಲ್ಲ, ಒಂದು 6-7 ಮಂತ್ಸಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ ನಮ್ಮ ಮಮ್ಮಿ ಹೇಳ್ತಾಯಿದ್ರು. ಇನ್ನು ಡೋರ್ ಕೂರಿಸಿದ್ಮೇಲೆ ಮುಗೀತಂತೆ, ಎಲ್ಲ ಕೆಲಸ ಸ್ಪೀಡಾಗೆ ಆಗುತ್ತೆ ಅಂತ ಹೇಳ್ತಾಯಿದ್ರು ಅಮ್ಮ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.